ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿವೇಕ್ ಭಟ್ ಅಂತ. ನಾನು ಈ ಹಿಂದೆ SIR ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಮತ್ತು ನಿಮ್ಮ ಹೆಸರು 2002 SIR ಅಲ್ಲಿ ಇತ್ತಾ ಇಲ್ವಾ ಅನ್ನೋದನ್ನು ಹೇಗೆ ಹುಡುಕಿ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿ ಅಥವಾ ಬೇರೆ ಯಾವ್ದಾದ್ರು ಸೋರ್ಸಿಂದ ನೀವು ಆಲ್ರೆಡಿ ಇಷ್ಟೊತ್ತಿಗಾಗಲೇ SIR ಫಾರ್ಮ್ನ ಫಿಲ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಿಸಿಕಲ್ ಇರ್ಬೋದು ಅಥವಾ ಆನ್ಲೈನ್ ಇರ್ಬೋದು. ಒಂದು ವೇಳೆ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಬೇಗ ಮಾಡಿ, ಏಕೆಂದರೆ ಇನ್ನು ಟೈಮ್ ಅಷ್ಟು ಉಳಿದಿಲ್ಲ ನಮ್ಮ ಹತ್ರ. ಈ SIR ಫಾರ್ಮ್ನ ಬೇಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ನೀವು SIR ಫಾರ್ಮ್ನ ಫಿಲ್ ಮಾಡಿ ಆಗಿದ್ದರೆ ಒಂದು ಇಂಪಾರ್ಟೆಂಟ್ ಕೆಲಸ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಈಗ ಇವತ್ತು ನಾನು ತೋರಿಸೋ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಅದನ್ನು ನೋಡಿಕೊಂಡು ನೀವು ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಸೊ ಏನಪ್ಪ ಇದು ಅಂತಂದರೆ, ರೀಸೆಂಟಾಗಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅವರು ASDDO ಅಂತ ಒಂದು ಲಿಸ್ಟನ್ನ ರಿಲೀಸ್ ಮಾಡಿದ್ದಾರೆ. ಇದು ಏನು ASDDO ಲಿಸ್ಟ್ ಅಂದರೆ, ಸಿಂಪಲ್ ಆಗಿ ಆಬ್ಸೆಂಟು, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್. ಸೊ ಈ ಒಂದು ಕ್ಯಾಟಗರಿಲಿ ಬರುವಂಥ ಲಿಸ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ, ನೀವು BLOಗಳಿಗೆ ನಿಮ್ಮ ಫಿಸಿಕಲ್ ಫಾರ್ಮ್ ಕೊಟ್ಟಿರ್ತೀರ, ಅಥವಾ ಅದಕ್ಕೂ ಮುಂಚೆ BLOಗಳು SIR ಫಾರ್ಮ್ನ ಕೊಡೋದಕ್ಕೆ ಸಾಕಷ್ಟು ಬರ್ತಾರೆ ನಿಮ್ಮ ಮನೆಗಳಿಗೆ, ಅಥವಾ ಎಲ್ಲರಿಗೂ ಅವರು ಹುಡುಕುವಾಗ ಕೆಲವು ವ್ಯಕ್ತಿಗಳು ಸಿಕ್ಕಿರಲ್ಲ. ಸೊ ಅಂಥವ್ರನ್ನ ಆಬ್ಸೆಂಟ್ ಅಂತ ಮಾರ್ಕ್ ಮಾಡ್ತಾರೆ, ಅಥವಾ ನಾನ್ ಟ್ರೇಸಬಲ್ ಅಥವಾ ಅನ್ಟ್ರೇಸಬಲ್ ಅಂತ ಮಾರ್ಕ್ ಮಾಡ್ತಾರೆ. ಇನ್ನು ಕೆಲವರು ಅಲ್ಲಿಗೆ ಹೋಗ್ತಾರೆ, ಅವರು ಇರೋದಿಲ್ಲ, ಅಲ್ಲಿಂದ ಶಿಫ್ಟ್ ಆಗಿರ್ತಾರೆ ಬೇರೆ ಲೊಕೇಶನ್ಗೆ, ಅಂಥವ್ರನ್ನ ಶಿಫ್ಟೆಡ್ ಅಂತ ಮಾರ್ಕ್ ಮಾಡ್ತಾರೆ. ಕೆಲವ್ರದ್ದು ಡೆತ್ ಆಗಿರ್ಬೋದು, ಅವ್ರದ್ದನ್ನು ಡೆತ್. ಡೂಪ್ಲಿಕೇಟ್, ಬೇರೆ ಎಲ್ಲರೂ ಒಂದು ಕಡೆ ಇದ್ದರೆ ಅವ್ರದ್ದನ್ನು ಡೂಪ್ಲಿಕೇಟ್ ಅಂತ ಮಾರ್ಕ್ ಮಾಡ್ತಾರೆ. ಆ್ಯಂಡ್ ಅದರ್ ಅಂದರೆ ಕೆಲವರು ರೆಫ್ಯೂಸ್ ಮಾಡಿರ್ಬೋದು SIR ಫಾರ್ಮ್ನ ಕೊಡೋದಕ್ಕೆ, ಅಥವಾ ಇಸ್ಕೊಂಡಿರ್ತಾರೆ, ಇದುವರೆಗೂ ವಾಪಸ್ ಸಬ್ಮಿಟ್ ಮಾಡಿರಲ್ಲ, ಅವರು ಸಿಗ್ತಾರಲ್ಲ, ಅಂಥದ್ದೆಲ್ಲ ರೆಫ್ಯೂಸ್ ಅಂತ ಮಾಡಿ ಕ್ಯಾಟಗರೈಸ್ ಮಾಡ್ತಾರೆ. ಸೊ ಈ ಥರ ಅವರು ಡಿಜಿಟೈಸ್ ಮಾಡ್ತಾರೆ. ಸೊ ನೀವು ಇಸ್ಕೊಂಡಿರೋ ಪ್ರತಿಯೊಂದು BLOಗಳು ಅವರ SIR ಫಾರ್ಮ್ನ ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಇವಾಗ. ಸೊ ಅವ್ರು ಅಪ್ಲೋಡ್ ಮಾಡುವಾಗ ಈ ಲಿಸ್ಟು ತಯಾರಿ ಆಗ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ನಾವು SIR ಸಕ್ಸಸ್ ಆಗಿರೋದು ಲಿಸ್ಟ್ ಅದು ಬೇರೆ ಕಡೆ ಇರುತ್ತೆ. ಅದು ಬಹುಶಃ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅವರು ಇನ್ನೂ ರಿಲೀಸ್ ಮಾಡಿದಾರೋ ಇಲ್ವೋ ಅಥವಾ ಮಾಡ್ತಾರೇನೋ, ಅದ್ರ ಬಗ್ಗೆ ನನಗಷ್ಟು ಇನ್ನೂ ಐಡಿಯಾ ಇಲ್ಲ. ಬಟ್ ಈ ಲಿಸ್ಟ್ ಅಂತೂ ಸಿಗ್ತಾ ಇದೆ. ಸೊ ದಟ್ ನಮ್ಮ ಹೆಸರು ಮಿಸ್ ಆಗಿದ್ದರೆ ಈ ಲಿಸ್ಟಲ್ಲಿ ಇದೆಯಾ ಅಂತ ಒಂದ್ಸರಿ ನೋಡಬೇಕು. ಒಂದು ವೇಳೆ ಈ ಹೆಸರು ಇದ್ದರೆ, ನಿಮ್ಮ ಹೆಸರು ಈ ASDDO ಲಿಸ್ಟಲ್ಲಿ ಇದ್ದರೆ, ಈ ತಕ್ಷಣ ನೀವು ನಿಮ್ಮ BLOಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ, ಸರ್ ASDDO ಲಿಸ್ಟಲ್ಲಿ ನನ್ನ ಹೆಸರು ಯಾಕೆ ಬಂದಿದೆ, ಡಿಜಿಟೈಸ್ ನಾನು ಎಲ್ಲ SIR ಫಾರ್ಮ್ನ ಸಬ್ಮಿಟ್ ಮಾಡಿದ್ದೀನಿ, ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ ಅಂತ. ಸೊ ಅವರು ರೀಚೆಕ್ ಮಾಡಬೇಕಾಗತ್ತೆ. ಒಂದು ವೇಳೆ ಈಗ ನಿಮ್ಮ ಹೆಸರು ಇದೆಯಾ ಇಲ್ವಾ ಇದರಲ್ಲಿ ಹೇಗೆ ಕಂಡುಹಿಡಿಯೋದು ನೋಡಿ, ceo.karnataka.gov.in/asddo.html ಅಂತ ಇದು ವೆಬ್ಸೈಟ್ ಲಿಂಕ್. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡಿ, ಸಾಧ್ಯವಾದಷ್ಟು ಕಂಪ್ಯೂಟ್ರಲ್ಲಿ ಓಪನ್ ಮಾಡಿ, ಹಾಗಾಗಿ ಸುಲಭವಾಗಿರುತ್ತೆ. ಮೊಬೈಲಲ್ಲೂ ಇದು ವರ್ಕ್ ಆಗುತ್ತೆ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಹುಡ್ಕೋದಕ್ಕೆ. ಸೊ ಇದು ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆಗ್ತಿದ್ದಂಗೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅದನ್ನು ಕಂಡುಹಿಡ್ಕೊಳ್ಳಿ. ಅಂದರೆ ಈಗ ನೀವು ಪ್ರಸ್ತುತ ಇವಾಗಿರೋ ಡಿಸ್ಟ್ರಿಕ್ಟು ನಿಮ್ಮ 2002ದಲ್ಲ, ಈಗ ಅದೆಲ್ಲ ಮರೆತುಬಿಡಿ. 2026ಅಲ್ಲಿ ನಿಮಗೆ SIR ಫಾರ್ಮ್ ತಂದು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಯಾವ ಡಿಸ್ಟ್ರಿಕ್ಟ್ ಇದೆ ಅದು, ಮತ್ತು ಯಾವ ಕಾನ್ಸ್ಟಿಟ್ಯೂನ್ಸಿ ಇದೆ ಅದರ ಡೀಟೇಲ್ಸ್ ಪ್ರಕಾರ ಹೋಗಬೇಕು. ಸೊ ಈಗ ನಂದು ಬಹುಶಃ ಬೆಳಗಾವಿ ಅಂತ ಅಂದ್ಕೊಳ್ಳಿ. ನಾನು ಬೆಳಗಾವಿಗೆ ಈ ಕ್ಲಿಕ್ ಹಿಯರ್ ಟು ವಿಸಿಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ನನಗೆ ಈ ಥರ ಒಂದು ಲಿಸ್ಟ್ ಓಪನ್ ಆಗುತ್ತೆ. ಯಾವುದಪ್ಪ ಈ ಲಿಸ್ಟ್ ಅಂತಂದರೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ನೋಡಿ, 01, 02 ನಿಪ್ಪಾಣಿ, ಚಿಕ್ಕೋಡಿ, ಅಥಣಿ, ಈ ಥರ ಎಲ್ಲ, 07 ಹುಕ್ಕೇರಿ, ಈ ಥರ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅದ್ರ ನಂಬರ್, ಅದ್ರ ಪ್ರಕಾರ. ಸೊ ಅದ್ರ ಒಳಗಡೆ ಹೋದರೆ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟೆಷ್ಟು ಪೋಲಿಂಗ್ ಸ್ಟೇಷನ್ ಇದೆಯೋ ಅದರದ್ದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಸೊ ನನ್ನ ಪೋಲಿಂಗ್ ಸ್ಟೇಷನ್ ಯಾವುದು ಅಂತ ನೀವು ಹುಡ್ಕೋಬೇಕು. ಸೊ ನಿಮಗೆ ಈಗ ಆಲ್ರೆಡಿ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೋಲಿಂಗ್ ಸ್ಟೇಷನ್ ನಂಬರ್ ಎಲ್ಲ ನಿಮಗೆ ಗೊತ್ತಿರುತ್ತೆ, ನೀವು ಇದರಲ್ಲಿ ಹುಡುಕ್ತೀರ. ಈಗ SN71 ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ನೀವು ಹುಡುಕಬೇಕು. ಒಂದು ವೇಳೆ ನಿಮ್ಮ ಹೆಸರು ಇತ್ತು ಅಂತಂದರೆ, ನಾನು ಹೇಳಿದಾಗೆ ಇಮಿಡಿಯೇಟಾಗಿ BLOಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ತಿಳಿಸಿ. ನಿಮ್ಮ ಹೆಸರು ಇಲ್ಲ ಅಂತಂದರೆ ನೀವು ಸೇಫ್, ಏನೂ ತೊಂದರೆ ಇಲ್ಲ, ನೀವು ಏನು ವರಿ ಮಾಡುವಷ್ಟಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ನಿಮ್ಮ ಹೆಸರು ಇಲ್ಲಿ ಇದ್ದರೆ ಯಾಕೆ ನಿಮ್ಮ ಹೆಸರು ಇಲ್ಲಿದೆ ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡ್ಕೋಬೋದು. ಈ ಸೆಕ್ಷನ್ ನೋಡಿ, ಅನ್ಕಲೆಕ್ಟಬಲ್ ರೀಸನ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಹೆಸರಿದ್ದರೆ ಯಾವುದಕ್ಕೆ ಅಂತಿದೆ ಅಂತ. ಒಂದು ಕೆಲವರು ಶಿಫ್ಟ್ ಆಗಿರ್ಬೋದು, ಇನ್ನು ಕೆಲವರು ಬೇರೆ ಎಲ್ಲೋ ಎನ್ರೋಲ್ ಆಗಿದ್ದಾರೆ, ಅಥವಾ ಕೆಲವರು ಡೆತ್ ಆಗಿರ್ಬೋದು, ಅವ್ರದ್ದು ಡೀಟೇಲ್ಸ್ ಎಲ್ಲ ಈ ಲಿಸ್ಟಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಕೂಡ್ದು. ಇದ್ದರೆ ನೀವು BLOಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ದಂಗೆ. ಇದಾದ ನಂತರ ಇನ್ನೊಂದು ಏನಾಗಿರ್ಬೋದು ಅಂದರೆ, ಕೆಲವು ಸರಿ ಏನಾಗಿರುತ್ತೆ, ಈ BLOಗಳು ಇದನ್ನು ಡೈಲಿ ಡಿಜಿಟೈಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಹೆಸರು ಬಂದು ಬಹುಶಃ ನಾಳೆ ಈ ಲಿಸ್ಟಿಂದ ನಮ್ಮ ಹೆಸರು ಹೋಗ್ಬೋದು. ಯಾಕೆಂದರೆ ಪ್ರತಿದಿನ ಡಿಜಿಟೈಸ್ ಮಾಡಿದಾಗ ಈ ಹೆಸರುಗಳು ಚೇಂಜ್ ಆಗ್ತಾ ಇರ್ಬೋದು. ಸೊ ಯಾವಾಗ ಅವ್ರದ್ದು ಫ್ರೀಕ್ವೆನ್ಸಿ ಗೊತ್ತಿಲ್ಲ, ಯಾವತ್ತು ಡಿಜಿಟೈಸ್ ಮಾಡ್ತಾರೆ ಅನ್ನೋದನ್ನು ಇನ್ನೂ ಗೊತ್ತಿಲ್ಲ. ಸೊ ಬಹುಶಃ ಇದೆಲ್ಲ ನೋಡಿದ್ರೆ ನೋಡಿ, ಕೆಲವುದೆಲ್ಲ August 5th ಆಗಿದೆ, ಇನ್ನು ಕೆಲವ್ರದ್ದು ನಾನು ನೋಡಿದ್ದೀನಿ ಅದೆಲ್ಲ August 3rd ಆಗಿದೆ. ಸೊ ಈ ಥರ ಯಾವತ್ತು ಒಂದೆರಡು ಡೇಟ್ ಆಗಿರುತ್ತೆ. ಸೊ ನೀವು ಇದನ್ನು ಪ್ರತಿದಿನ ಅಥವಾ 2 ದಿನಕ್ಕೊಂದ್ಸರಿ ಚೆಕ್ ಮಾಡ್ತಾ ಇರಿ.
ಆಗಸ್ಟ್ 17, 18ರವರೆಗೂ ಈ ಲಿಸ್ಟ್ನ ಚೆಕ್ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಈ ಲಿಸ್ಟಲ್ಲಿ ಬರಬಾರ್ದು. ಬಂದರೆ ನಾನು ಹೇಳ್ದಂಗೆ ಬಿ ಎಲ್ ಒನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದರಲ್ಲಿ ಯಾವ್ಯಾವ ಥರ ಕಾರಣಗಳು ನಾನು ನಿಮ್ಗೆ ಆವಾಗಲೇ ಹೇಳಿದೆ ನೋಡಿ. ಪರ್ಮನೆಂಟ್ಲಿ ಶಿಫ್ಟೆಡ್ ಇದೆ. ಇನ್ನು ಕೆಲವರು ಇ ಎಫ್ ರೆಫ್ಯೂಸ್ಡ್, ಅಂದರೆ ಅವರು ರೆಫ್ಯೂಸ್ ಮಾಡಿರ್ಬೋದು ಡೀಟೇಲ್ಸ್ ಕೊಡೋಕ್ಕೆ, ಅಥವಾ ವಾಪಸ್ ಕೊಟ್ಟಿಲ್ಲದೆ ಇರ್ಬೋದು ಎಸ್ ಐ ಆರ್ ಫಾರ್ಮು. ಕೆಲವ್ರದ್ದು ಅನ್ಟ್ರೇಸಬಲ್ ಆಬ್ಸೆಂಟ್, ಆ ವ್ಯಕ್ತಿ ಸಿಗ್ತಾನೆ ಇಲ್ಲ, ಹುಡ್ಕಕ್ಕೆ ಆಗ್ತಾ ಇಲ್ಲ, ಬಿ ಎಲ್ ಒಗಳಿಗೆ ಎಷ್ಟು ಕಾಂಟ್ಯಾಕ್ಟ್ ಮಾಡಿದ್ರು ಆಗ್ತಾ ಇಲ್ಲ. ಸೊ ಈ ಥರದ್ದೆಲ್ಲ ಕೇಸಸ್ ಇರುತ್ತೆ. ಸೊ ಇದನ್ನು ನೀವು ಹುಡುಕಿ ತಗೋಬೋದು. ಸೊ ಇದು ಒಂದು ವಿಷಯ. ಆದರೆ ಈಗ ನನಗೆ ಹೇಗಪ್ಪ ನನ್ನ ಹೆಸರು ಹುಡುಕೋದು ಇಲ್ಲಿ ಅಂತಂದರೆ, ನೀವು ಇಲ್ಲಿ ಬಂದಲ್ಲ ನೋಡಿ, ಇಲ್ಲಿ ಬೆಳಗಾವಿ, ನೀವು ಕ್ಲಿಕ್ ಹಿಯರ್ ಅಂತ ಒತ್ತಿದ ತಕ್ಷಣ ನೋಡಿ ಇದು ಗೂಗಲ್ ಡ್ರೈವಲ್ಲಿ ಓಪನ್ ಆಗುತ್ತೆ. ಸೊ ಗೂಗಲ್ ಡ್ರೈವಲ್ಲಿ ಓಪನ್ ಆದಾಗ ನೀವು ನಿಮ್ಮ ಜಿಮೇಲ್ ಅಕೌಂಟಿಂದ ಲಾಗಿನ್ ಆಗಿ ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಒಂದು ಎಪಿಕ್ ಐ ಡಿನ ಇಲ್ಲಿ ಕೊಟ್ಟು ಸರ್ಚ್ ಅಂತ ಕೊಟ್ಟರೆ ಅದು ಇಡೀ ಡೇಟಾಬೇಸಲ್ಲಿ ಹುಡುಕಿ ಯಾವ ಇದರಲ್ಲಿ, ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಯಾವ ಪೋಲಿಂಗ್ ಬೂತಲ್ಲಿ ಈ ಎಪಿಕ್ ಐ ಡಿ ಇದೆ ಅದನ್ನು ಹುಡುಕತ್ತೆ. ಹುಡುಕಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದೆ ಈ ಥರ. ಸೊ ಈ ಥರ ನಿಮ್ಮದು ಇಮಿಡಿಯೇಟಾಗಿ ಸಿಕ್ಕತ್ತೆ. ಸೊ ಇಷ್ಟನ್ನು ನೀವು ಮಾಡಿ ನೀವು ಕಂಡುಹಿಡ್ಕೊಳ್ಬೋದು. ಸೊ ಈ ಥರ ಹುಡುಕಿದಾಗ ನಿಮ್ಮ ಎಪಿಕ್ ಐ ಡಿ ಅಥವಾ ನಿಮ್ಮ ಹೆಸರು ಅಲ್ಲಿ ಸಿಗಲಿಲ್ಲ ಅಂತಂದರೆ ನೀವು ಏನೂ ತೊಂದರೆ ತೊಗೊಳ್ಳೋಷ್ಟಿಲ್ಲ. ಸೊ ಈ ವಿಷಯ, ಈ ವಿಡಿಯೋ ಎಲ್ರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಾಧ್ಯ ಆದಷ್ಟು ಎಲ್ರಿಗೂ ನಿಮ್ಮ ಪೈಕಿ ಶೇರ್ ಮಾಡಿ, ಸೊ ದಟ್ ಎಲ್ರಿಗೂ ಈ ಒಂದು ವಿಡಿಯೋ ಉಪಯೋಗ ಮಾಡಿಕೊಳ್ಳಿ. ಎಲ್ಲರೂ ಎಸ್ ಐ ಆರ್ನ ಆದಷ್ಟು ಸಕ್ಸಸ್ಫುಲಿ ಫಿಲ್ ಮಾಡಿ ಕಳಿಸೋಣ. ಧನ್ಯವಾದಗಳು.